ಮೈಥೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೂರಿ ಜಗನ್ನಾಥ ಸ್ವಾಮಿ ದೇವಾಲಯದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಭಾರತದಲ್ಲಿ ಮಹಾಪುಣ್ಯಕ್ಷೇತ್ರಗಳ ದರ್ಶನ ಅಂದಾಗ ಅವಂತಿ, ಕಾಂಚೀಪುರಿ, ಪೂರಿ, ಅಯೋಧ್ಯ, ದ್ವಾರಕ, ಮಧುರೆ ಹೀಗೆ ಹಲವು ಕ್ಷೇತ್ರ ದರ್ಶನ ಮಾಡಬೇಕು ಅನ್ನೋದು ಶಾಸ್ತ್ರ. ಅವುಗಳಲ್ಲಿ ಪೂರಿ ಜಗನ್ನಾಥ ದರ್ಶನ ಎರಡನೆಯ ಸ್ಥಾನದ ಕ್ಷೇತ್ರ ಆಗಿರುತ್ತೆ. ಪ್ರಥಮ ಸ್ಥಾನ ಕಾಶಿ ನಂತರ ಈ ಮಹಾಪುಣ್ಯ ನೀಡುವ ಕ್ಷೇತ್ರ ಅಂದರೆ ಪೂರಿ. ಈ ಕ್ಷೇತ್ರಕ್ಕೆ ಇಷ್ಟು ವಿಶೇಷತೆ ಯಾಕೆ? ಶ್ರೀಕೃಷ್ಣನಿಗೆ ಅಣ್ಣ ತಂಗಿ ಅಂದರೆ ಸುಭದ್ರ, ಬಲರಾಮ. ಒಮ್ಮೆ ಸುಭದ್ರ ಕೇಳ್ತಾಳೆ, ನೀನು ದೇವಾನುದೇವನಲ್ವೇ? ಭಗವದ್ಗೀತೆಯನ್ನು ಬೋಧಿಸಿರುವೆಯಲ್ವಾ? ವಿಶ್ವರೂಪ ತೋರಿಸಿದೆಯಲ್ಲ. ಆದರೆ ಇಂಥ ದೇವನಿಗೆ ದೇವ ಅಂತ ತಿಳಿದ್ರೂ ಸಹ ನಾನು ನಿನ್ನನ್ನು ಚಿಕ್ಕ ವಯಸ್ಸಿನಿಂದ ಅಣ್ಣ ಅಂತ ಕರಿತಾ ಇದ್ದೀನಿ. ಈಗಲೂ ಅದೇ ಥರ ಕರಿತೀನಿ. ನಿನ್ನನ್ನು ಅದೇ ಭಾವದಿಂದ ಕಂಡಿದ್ದೀವಿ ಹೊರತು ದೇವರಂತೆ ನಿನ್ನನ್ನು ಗುರುತಿಸಲಿಲ್ಲ. ವಿಶ್ವವೆಲ್ಲ ನಿನ್ನನ್ನು ಕೃಷ್ಣ ದೇವರು, ಪರಮಾತ್ಮ ಅಂತ ಪೂಜಿಸ್ತಾ ಇದ್ದಾರೆ. ನನಗನ್ಸುತ್ತೆ ನಾವು ನಿನ್ನೊಟ್ಟಿಗೆ ಅಂದರೆ ಬಲರಾಮ ಮತ್ತು ಸುಭದ್ರ ನಾವಿಬ್ಬರೂ ನಿನ್ನೊಟ್ಟಿಗೆ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ ಅಲ್ವಾ? ನಮಗೆ ಯಾಕೆ ಆ ಗೌರವ, ಪೂಜೆ ಏನು ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ ಅಂತಾಳೆ ಸುಭದ್ರ ಮತ್ತು ಬಲರಾಮ. ಹೀಗೆ ಬಲರಾಮ ಸಹ ಹೇಳ್ಕೊಂಡಾಗ ಕೃಷ್ಣ, ಅಣ್ಣ ಬಲರಾಮ, ತಂಗಿ ಸುಭದ್ರ, ಎಷ್ಟೇ ಆದರೂ ನನ್ನ ಅಂಶ ನಿಮ್ಮಲ್ಲಿಯೂ ಇದ್ದೇ ಇರುತ್ತೆ. ಹಾಗಾಗಿ ಪ್ರಜೆಗಳೆಲ್ಲರೂ ನಿಮ್ಮನ್ನು ಪೂಜಿಸುವಂತೆ ನಾನು ನಿಮಗೆ ಒಂದು ವರ ನೀಡ್ತೀನಿ. ಪೂರಿ ಎನ್ನುವಂತಹ ಕ್ಷೇತ್ರದಲ್ಲಿ ಸಮುದ್ರದ ಹತ್ತಿರ ನಾವು ಮೂವರು ಒಂದೇ ಪೀಠದ ಮೇಲೆ ನೆಲೆಸಿರೋಣಂತೆ ಅಂತ ಕೃಷ್ಣ ವರ ನೀಡ್ತಾನೆ. ಅಲ್ಲಿ ಬಲರಾಮ ನೀಲಲೋಹಿತನಾಗಿ ಮತ್ತು ಕೃಷ್ಣ ನೀಲಮಾಧವನಾಗಿ ನೆಲೆಸಿದ್ದಾರೆ. ಹೀಗೆ ಮಧ್ಯದಲ್ಲಿ ಸುಭದ್ರಾದೇವಿ ಇದ್ದಾಳೆ. ಈ ಮೂವರು ಘೋರಾರಣ್ಯದ ಮಧ್ಯದಲ್ಲಿ ಒಂದು ಗುಹೆಯೊಳಗೆ ನೆಲೆಸ್ತಾರೆ. ಆ ಗುಹೆಯನ್ನು ಆ ಅಡವಿಯಲ್ಲಿ ಕಾಡು ಮನುಷ್ಯರ ಜಾತಿಯೊಂದು ಇರುತ್ತೆ. ಅವರು ಈ ಒಂದು ಗುಹೆಯನ್ನು ಕಾಪಾಡ್ತಾ ಇರ್ತಾರೆ. ಆ ಗುಹೆಯಲ್ಲಿ ಒಂದು ಕಲ್ಲಿನ ಪೀಠ, ಆ ಪೀಠಕ್ಕೆ ಪ್ರತಿದಿನ ಈ ಕಾಡು ಜಾತಿಯ ಮನುಷ್ಯರೇನಿದ್ರು ಆ ರಾಜ ಬಂದು ಒಂದು ಬೊಗಸೆ ತುಂಬ ಹೂವುಗಳನ್ನು ಅರ್ಪಿಸ್ತಾ ಇದ್ದ. ಅರ್ಪಿಸಿದ ತಕ್ಷಣ ಕೃಷ್ಣ, ಬಲರಾಮ, ಸುಭದ್ರ ಪ್ರತ್ಯಕ್ಷವಾಗ್ತಾ ಇದ್ದರು. ಅವರು ಭವಿಷ್ಯತ್ತನ್ನು ಹೇಳ್ತಾ ಇದ್ದರು. ಇದನ್ನು ಗ್ರಹಿಸಿದಂತಹ ಈ ಕಾಡು ಮನುಷ್ಯರ ರಾಜ ಏನಿದ್ದಾನೆ, ಅವನು ಆವತ್ತಿನ ಭವಿಷ್ಯ ಗೊತ್ತಾಗ್ತಾ ಇತ್ತಲ್ಲ, ಹಾಗಾಗಿ ಅವನು ಕಾಡು ಪ್ರಾಣಿಗಳಿಂದಾಗಲಿ ದುಷ್ಟರಿಂದಾಗಲಿ ಯಾವುದೇ ಆಪತ್ತು ಬರದಂತೆ ಅವರನ್ನು ಅವರು ಕಾಪಾಡ್ಕೊಳ್ತಾ ಬರ್ತಾ ಇದ್ದರು. ಇಂಥ ಒಂದು ಸಮಯದಲ್ಲಿ ಪಕ್ಕದಲ್ಲೇ ಇದ್ದಂತಹ ಮಹಾರಾಜ, ಭುವನೇಶ್ವರ ಮಹಾರಾಜ, ಅವನಿಗೆ ಈ ವಿಷಯ ತಿಳಿಯುತ್ತೆ. ಆ ದೇವರನ್ನು ನೋಡಬೇಕು ಅಂತ ತುಂಬ ಸಾರಿ ಪ್ರಯತ್ನ ಪಡ್ತಾನೆ, ದಂಡೆತ್ತಿ ಬರ್ತಾನೆ, ಆದರೆ ಯಾವಾಗಲೂ ಆಗೋದೇ ಇಲ್ಲ. ಯಾಕಂದರೆ ಈ ರಾಜನಿಗೆ ಭವಿಷ್ಯತ್ ಗೊತ್ತಿರುತ್ತೆ. ಅಡವಿ ಜನರನ್ನು ಕಾಪಾಡೋದಕ್ಕೋಸ್ಕರ ಆ ದಂಡೆತ್ತಿ ಬಂದಂತಹ ರಾಜನನ್ನು ಸರಿಯಾದ ಒಂದು ವಿಚಾರ ತಿಳ್ಕೊಂಡು ಅದಕ್ಕೆ ಸರಿಯಾದ ತಯಾರಿಯನ್ನು ಸಹ ಮಾಡಿಕೊಂಡು ಆ ರಾಜನನ್ನು ಸೋಲಿಸಿ ಕಳಿಸ್ಬಿಡ್ತಾ ಇರ್ತಾನೆ. ಯಾವಾಗಲೂ ಅವನನ್ನು ಸೋಲಿಸೋದಕ್ಕಾಗೋದೇ ಇಲ್ಲ. ಹೀಗೆ ಭುವನೇಶ್ವರ ಮಹಾರಾಜ ಒಂದು ಡಂಗೂರ ಹೊಡೆಸ್ತಾನೆ. ಯಾರು ಈ ಕಾಡಿನಲ್ಲಿರುವಂತಹ ನೀಲಲೋಹಿತ, ನೀಲಮಾಧವ, ಸುಭದ್ರರನ್ನು ನೋಡಿ ಬಂದು ಆ ಗುಹೆಯ ಸ್ಥಳವನ್ನು ತಿಳಿಸ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೀನಿ ಮತ್ತು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ. ಆಗ ಒಬ್ಬ ಆ ಯುವಕನ ಹೆಸರು ಸೋಮ. ಅವನು ಮುಂದೆ ಬಂದು ಇನ್ನೊಂದು ತಿಂಗಳಲ್ಲಿ ನಾನೆಲ್ಲವನ್ನು ತಿಳ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ಸಹ ಅಡವಿ ಮನುಷ್ಯರಂತೆ ತನ್ನ ವೇಷವನ್ನು ಬದಲಾಯಿಸ್ಕೊಂಡು ಅವರಲ್ಲಿ ಒಬ್ಬನಾಗಿ ಸೇರಿಬಿಡ್ತಾನೆ. ಆಗ ಅವನು, ನನಗೆ ಹಿಂದಿನದೆಲ್ಲ ಮರ್ತು ಹೋಗಿಬಿಟ್ಟಿದೆ, ನಾನು ಯಾರು ಏನು ಅನ್ನೋದು ನನಗೆ ನೆನಪಾಗ್ತಾ ಇಲ್ಲ, ನನಗೇನೋ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಹೀಗೆ ಒಂದು ಕತೆ ಹೇಳಿ ಅವರನ್ನು ನಂಬಿಸಿ ಆ ಅಡವಿ ಮನುಷ್ಯರ ಜೊತೆಯಲ್ಲಿ ಸೇರಿಬಿಡ್ತಾನೆ. ಆಗ ಅಡವಿ ಮನುಷ್ಯರು ಪಾಪ ಇವನಿಗೆ ಔಷಧೋಪಚಾರವನ್ನು ಮಾಡಿ ಸ್ವಲ್ಪ ದಿನಕ್ಕೆ ಅವನಿಗೆ ಆರೋಗ್ಯವಂತನನ್ನಾಗಿ ಮಾಡ್ತಾರೆ. ಆರೋಗ್ಯ ಇಲ್ಲದಂತೆ ನಟನೆ ಮಾಡ್ತಾ ಇದ್ದವನು ಈಗ ಆರೋಗ್ಯ ಇರೋ ರೀತಿ ನಟನೆಯನ್ನು ಶುರು ಮಾಡ್ತಾನೆ ಯುವಕ ಸ್ವಲ್ಪ ದಿನಕ್ಕೆ. ಆ ನಂತರ ಅಡವಿ ರಾಜನಿಗೆ ಕೆಲವು ಯುದ್ಧ ವಿದ್ಯೆಗಳನ್ನು ಕಲಿಸ್ತಾನೆ, ಕೆಲವೊಂದು ವಿನ್ಯಾಸಗಳನ್ನು ಹೇಳ್ಕೊಡ್ತಾನೆ. ಅವರ ಜೊತೆಯಲ್ಲಿ ಒಬ್ಬನಾಗಿ ಬಿಟ್ಟು ವಿದ್ಯೆ ನೈಪುಣ್ಯತೆಯಿಂದ, ಜಾಣತನದಿಂದ ಅವರ ಮನಸ್ಸನ್ನು ಗೆದ್ದು ಬಿಡ್ತಾನೆ. ಈ ರೀತಿ ಇರುವಾಗ
ಆ ಅಡವಿ ರಾಜನಿಗೆ ತುಂಬ ಸಂತೋಷ ಆಗತ್ತೆ. ಈ ಒಂದು ಎಲ್ಲ ಹೊಸ ವಿದ್ಯೆಗಳನ್ನು ನಾನು ಸಹ ನಮ್ಮವ್ರಿಗೆಲ್ಲ ಕಲಿಸ್ಬೇಕು ಅಂದ್ಕೊಂಡಿದ್ದೆ, ನಿನ್ನಿಂದ ಈ ಒಂದು ಆಸೆ ನೆರವೇರ್ತು, ನನಗೆ ಆ ದೇವರೇ ನಿನ್ನನ್ನು ಈ ರೀತಿ ಕಳಿಸ್ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ತುಂಬ ಮೆಚ್ಕೊತಾನೆ. ಅವನನ್ನು ಮಗನಿಗಿಂತ ಹೆಚ್ಚಾಗಿ ಅವನನ್ನು ಆಧರಿಸ್ತಾನೆ, ಆ ಸೋಮನನ್ನು. ಹೀಗಿರುವಾಗ ಅಡವಿ ರಾಜನಿಗೆ ಒಬ್ಬಳು ಮಗಳಿದ್ದಾಳೆ, ಮಗ ಇಲ್ಲ. ತನ್ನ ನಂತರ ಈ ಅಡವಿ ರಾಜನ ಸ್ಥಾನ ಯಾರಿಗೆ, ಅಥವಾ ಈ ನಾಯಕ ಸ್ಥಾನ ಯಾರಿಗೆ ಅಂತ ಅವನಿಗೆ ತುಂಬ ಆಲೋಚನೆ ಇರುತ್ತೆ. ಈ ಯುವಕನ ಬಳಿ ಬಹಳ ಜಾಣ ಇದ್ದಾನೆ, ಮತ್ತು ಬಲವಂತನೂ ಇದ್ದಾನೆ. ಇವನಿಗೆ ಯಾಕೆ ನೀನು ಅಳಿಯ ಮಾಡ್ಕೋಬಾರ್ದು ಅಂತ ಅಲ್ಲಿಯ ಜನರೆಲ್ಲ ಹೇಳ್ತಾರೆ. ಇವನೇ ನಾಯಕನಾಗಬಹುದಲ್ಲ ಅಂತ ಎಲ್ಲರೂ ಒಕ್ಕೊರಲಿನಿಂದ ಒಪ್ಕೊಳ್ತಾರೆ. ಆಗ ಕಾಡು ಮನುಷ್ಯರ ಜಾತಿಗೆ ನಾಯಕನಾಗಿ ಪ್ರಕಟಿಸ್ತಾನೆ ಈ ರಾಜ. ಹಾಗೇ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಅವನ ಹತ್ರ ಒಪ್ಪಿಸ್ತಾನೆ. ಇದಾಗಿ ಈಗ ಇಷ್ಟೆಲ್ಲ ಆಗೋದಕ್ಕೆ ಒಂದು 20 ದಿನಗಳು ಕಳೆದು ಹೋಗಿದೆ. ಇನ್ನು 10 ದಿನಗಳು ಮಾತ್ರ ಉಳಿದಿದೆ ಸೋಮನಿಗೆ. ಸರಿ, ಅವನು ಅಡವಿ ರಾಜನ ಮಗಳ ಹತ್ರ ಒಂದಿನ ಮಾತಾಡ್ತಾ ಕೇಳ್ತಾನೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ. ಖಂಡಿತ ಇದೆ ಅಂತಾಳೆ. ಅದಿದೆ ಅನ್ನೋದಾದರೆ ನಾನೇನೋ ಒಂದು ಕೇಳ್ತೀನಿ, ಅದನ್ನು ನೀನು ನನಗೆ ಹೇಳಿ ನೆರವೇರಿಸ್ಕೊಡ್ತೀಯಾ ಅಂತ. ಕೇಳಿ, ಅದಕ್ಕೇನಂತೆ, ನಮ್ಮ ತಂದೆಯೇ ನಿಮ್ಮನ್ನು ಅಷ್ಟು ನಂಬಿದ್ದಾರೆ, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನೀವೇನು ಕೇಳಿದ್ರು ಹೇಳ್ತೀನಿ, ಕೇಳಿ ಅಂತಾಳೆ. ಆಗ ಅವನು, ನಿಮ್ಮ ತಂದೆ ಪ್ರತಿದಿನ ಬೆಳಗಿನ ಜಾವ ಎದ್ದು ಅಡವಿಯೊಳಗೆ ಹೋಗಿ ದೇವರನ್ನು ಪೂಜಿಸ್ತಾರಲ್ಲ, ಆ ದೇವರನ್ನು ನನಗೂ ತೋರಿಸು ಅಂತಾನೆ. ಅಯ್ಯೋ, ಅದೆಲ್ಲ ಆಗೋದಿಲ್ಲ, ಅದು ನಮ್ಮ ತಂದೆ ಆಜ್ಞೆ ಇಲ್ಲದೆ ನಾನು ಅಲ್ಲಿ ಹೋಗೋ ಹಾಗೆ ಇಲ್ಲ, ಅದಕ್ಕೆಲ್ಲ ಸಾಧ್ಯನೇ ಇಲ್ಲ ಅಂತಾಳೆ. ಹಾಗಾದರೆ ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಯುವಕ ಹೇಳ್ತಾನೆ. ಅಯ್ಯೋ ಇಲ್ಲ, ನನಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ, ಆಯಿತು, ನಾನು ನಾಳೆ ಬೆಳಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆದರೆ ಕರ್ಕೊಂಡು ಹೋಗೋವಾಗ ನಾನು ದಾರಿ ತೋರಿಸೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ನಿಮಗೆ ಗೊತ್ತಾಗದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಸರಿ, ಇನ್ನು ಅವಳು ಕಣ್ಣಿಗೆ ಬಟ್ಟೆಗಳನ್ನು ಕಟ್ಟಿ ಕರ್ಕೊಂಡು ಹೋಗ್ತಾಳೆ ಅಂತ ಇವನಿಗೆ ಅರ್ಥ ಆಗತ್ತೆ. ಆಯಿತು ಅಂತ ಒಪ್ಕೋತಾನೆ. ಮುಂದಿನ ದಿನ ಅದಕ್ಕಾಗಿ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ. ಆಗ ಆ ಯುವಕ ಏನು ಮಾಡ್ತಾನೆ, ತನ್ನಲ್ಲಿ ಕೆಲವೊಂದು ಸಾಸಿವೆ ಕಾಳುಗಳನ್ನು ಇಟ್ಕೊಂಡು ಹೋಗೋ ದಾರಿಯಲ್ಲಿ ಉದ್ದಕ್ಕೂ ಹಾಕ್ಕೊಂಡು ಹೋಗ್ತಾನೆ. ಆಮೇಲೆ ಅವನಿಗೆ ದಾರಿ ತಿಳಿಬೇಕಲ್ವ, ಹಾಗಾಗಿ ಆಮೇಲೆ ಆ ಗುಹೆಯೊಳಗೆ ಹೋದಾಗ ಕಣ್ಣಿನಿಗೆ ಕಟ್ಟಿದಂತಹ ಬಟ್ಟೆಯನ್ನು ತೆಗಿತಾಳೆ. ಅಲ್ಲಿ ನೋಡ್ತಾನೆ, ಅಲ್ಲಿ ಒಂದು ಕಲ್ಲಿನ ಪೀಠ ಇದೆ ಅಷ್ಟೇ, ಅಲ್ಲಿ ಬೇರೇನೂ ಇಲ್ಲ. ಇದೇನು ಹೀಗಿದೆ, ಅಲ್ಲೇನೂ ಇಲ್ವಲ್ಲ ಅಂತಾನೆ. ಆಗ ಅವಳು ಒಂದು ಬೊಗಸೆ ತುಂಬ ಹೂಗಳನ್ನು ಕೊಟ್ಟು ಮನಸಾರೆ ಪ್ರಾರ್ಥಿಸ್ಕೊಂಡು ಹೂವನ್ನು ಸಮರ್ಪಿಸು ಅಂತ ಹೇಳ್ತಾಳೆ. ಆ ರೀತಿ ಸಮರ್ಪಿಸಿದ ತಕ್ಷಣ ದೇವರು ಕಾಣಿಸ್ಕೊತಾರೆ. ಅಲ್ಲಿ 3 ದೇವರುಗಳು ಕಾಣಿಸ್ಕೊತಾರೆ. ಅವುಗಳನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ ಯುವಕ. ಆ ನಂತರ ಅವನ ಕಣ್ಣಿಗೆ ಮತ್ತೆ ಬಟ್ಟೆಯನ್ನು ಕಟ್ಟಿ ವಾಪಸ್ ಇನ್ನೊಂದು ದಾರಿನಲ್ಲಿ ಕರ್ಕೊಂಡು ಬರ್ತಾಳೆ. ಇದನ್ನು ತಿಳಿದಂತಹ ಯುವಕ ಮತ್ತೆ ಸಾಸಿವೆಗಳನ್ನು ಚೆಲ್ಕೊಳ್ತಾ ಬರ್ತಾನೆ. ಆ ದಿನ ರಾತ್ರಿ ಮಳೆ ಬರುತ್ತೆ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಆ ಮಳೆಗೆ ಅಲ್ಲಿ ಚೆಲ್ಲಿದಂತಹ ಸಾಸಿವೆಗಳೆಲ್ಲ ಮೊಳಕೆ ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ, ಸಣ್ಣ ಸಣ್ಣದಾಗಿ. ಇವನಿಗೆ ಹೋಗೋದಕ್ಕೆ ದಾರಿ ತಿಳಿತಾ ಬರುತ್ತೆ. ಆ ತಕ್ಷಣ ಏನು ಮಾಡ್ತಾನೆ ಅವನು, ಆ ರಾತ್ರಿಯೇ ಭುವನೇಶ್ವರ ರಾಜನ ಹತ್ರ ಹೋಗ್ತಾನೆ. ಅಲ್ಲಿ ರಾಜ ಮತ್ತು ಕೆಲವೊಂದು ಶಿಲ್ಪಿಗಳು, ಮಂತ್ರಿಗಳು ಮತ್ತಿತರರೆಲ್ಲರೂ ಇರ್ತಾರೆ ಅಲ್ಲಿ. ಆಗ ಕಾಡಿನಲ್ಲಿ ನಡೆದ ವಿಚಾರನೆಲ್ಲ ಹೇಳ್ತಾನೆ, ಮತ್ತು ದೇವತೆಗಳ ಬಗ್ಗೆ ಎಲ್ಲವನ್ನ ಸರಿಯಾಗಿ ನೀಟಾಗಿ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾ ಸುವಿಸ್ತಾರವಾಗಿ ತಿಳಿಸ್ತಾನೆ ಯುವಕ ಅಲ್ಲಿ ನಡೆದಂತಹ ವಿಚಾರಗಳ ಜೊತೆಗೆ. ನಂತರ ಯುದ್ಧಕ್ಕೆ ತಯಾರಿ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ತಾನೆ. ಆಗ ರಾಜ ಅವನಿಗೆ ಹೇಳಿದಂತೆ ಮಗಳನ್ನು ಕೊಟ್ಟು ವಿವಾಹನೂ ಮಾಡ್ತಾನೆ. ಆ ನಂತರ ಅವನನ್ನು ಕರ್ಕೊಂಡು ರಾಜ್ಯವನ್ನು ಕೊಡ್ತಾನೆ. ರಾಜ್ಯವನ್ನು ಕೊಟ್ಟು ಅವನ ಜೊತೆಯಲ್ಲಿ ಆ ಕಾಡಿಗೆ ಪ್ರವೇಶವನ್ನು ಮಾಡ್ತಾನೆ. ಈ 1-2 ದಿನದಲ್ಲಿ ಯುವಕ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಈ ಕಾಡಿನ ಜನರೆಲ್ಲ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಕಾಡಿನ ರಾಜನೇನೋ ಏನು ಹಿಂಗಾಯಿತು, ಯುವಕ ಎಲ್ಲಿ ಹೋದ, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕಿತ್ತಲ್ಲ ಅಂತ ಆಲೋಚನೆ ಮಾಡಿಕೊಂಡು ಹುಡುಕಾಡ್ತಾ ಇರ್ತಾರೆ. ಆಗ ಆ ಯುವತಿ ಕೃಷ್ಣನನ್ನು ತೋರಿಸಿದಂತಹ ವಿಚಾರವನ್ನು ಹೇಳ್ತಾಳೆ ತಂದೆಯ ಹತ್ರ. ತಕ್ಷಣ ಕಾಡಿನ ರಾಜ ಆ ಗುಹೆಗೆ ಹೋಗಿ ಪುಷ್ಪವನ್ನು ಸಮರ್ಪಿಸ್ತಾನೆ. ದೇವರು ಕಾಣಿಸ್ಕೊಳ್ತಾರೆ, ದೇವರಿಗೆ ಎಲ್ಲ ಹೇಳ್ಕೊಳ್ತಾನೆ.
ಆಗ ನೀಲಮಾಧವ ಈಗಾಗಲೇ ರಾಜ ದಂಡೆತ್ತಿ ಬರ್ತಾ ಇರುವಂತಹ ವಿಷಯವನ್ನು ಮತ್ತು ಆ ಯುವಕ ಇವನಿಗೆ ಮೋಸ ಮಾಡಿದ್ದು, ಅಲ್ಲಿ ಹೋಗಿ ರಾಜನ ಮಗಳನ್ನು ಮದುವೆಯಾಗಿದ್ದು, ಈಗಾಗಲೇ ಅವನು ಅರ್ಧ ರಾಜ್ಯಕ್ಕೆ ರಾಜನಾಗಿ ಈಗ ರಾಜನ ರೀತಿಯಲ್ಲಿ ಈಗ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋ ವಿಚಾರನೆಲ್ಲ ಭವಿಷ್ಯತ್ತನ್ನು ನುಡಿತಾನೆ ನೀಲಲು ಮಾಧವ. ಇದನ್ನು ತಿಳಿದ ತಕ್ಷಣ ಓಡೋಡಿ ಬರ್ತಾನೆ ಕಾಡಿನ ರಾಜ. ಆದರೆ ಅಷ್ಟರೊಳಗೆ ಅಡವಿಯ ಜನರಿರುವಲ್ಲಿಗೆ ಈ ಭುವನೇಶ್ವರ ರಾಜ ಮತ್ತು ಆ ಯುವಕ ಸೋಮ ಎಲ್ಲರೂ ಬಂದು ಯುದ್ಧವನ್ನು ಪ್ರಾರಂಭ ಮಾಡಿಬಿಟ್ಟಿರ್ತಾರೆ. ಆ ಯುದ್ಧದಲ್ಲಿ ಹಲವಾರು ಜನ ಸಾವನ್ನಪ್ಪಿಬಿಟ್ಟಿದ್ದಾರೆ. ಈ ರಾಜ ಕೂಡ ಯುದ್ಧ ಮಾಡ್ತಾನೆ, ಅಡವಿ ಜನರು ಸಂಪೂರ್ಣ ಎಲ್ಲರೂ ಯುದ್ಧದಲ್ಲಿ ಸಾವನ್ನಪ್ಪಿಬಿಡ್ತಾರೆ. ಆಗ ಈ ರಾಜ ಆ ಯುವಕನನ್ನು ಸಂಹರಿಸಿ ತಾನು ಮತ್ತು ತನ್ನ ಮಗಳು ಇಬ್ಬರು ಸಮುದ್ರಕ್ಕೆ ಧುಮುಕಿ ಸಾವನ್ನಪ್ಪಿ ಬಿಡ್ತಾರೆ. ನಂತರ ಭಾರಿ ಮಳೆ ಬಂದು ಆ ಸಾಸಿವೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಈಗ ದಾರಿ ತೋರಿಸುವಂತಹ ಯುವಕನೂ ಇಲ್ಲ, ದಾರಿ ಗೊತ್ತಾಗಬಹುದು ಅಂತ ಅಂದ್ಕೊಂಡಿರುವಂತಹ ಸಾಸಿವೆ ಗಿಡಗಳೂ ಇಲ್ಲ. ಹೀಗೇನು ಮಾಡೋದು ಅಂತಂದ್ಬಿಟ್ಟು ರಾಜನಿಗೆ ಮತ್ತೆ ಯೋಚನೆ ಶುರುವಾಗತ್ತೆ. ಆದರೆ ಅವನು ಈಗಾಗಲೇ ಈ ರೀತಿ ಇತ್ತು ಅಂತ ಒಂದು ಕಲ್ಪನೆಯಲ್ಲಿ ಹೇಳಿದಂತಹ ಚಿತ್ರಣ ಹಲವಾರು ಜನಗಳಲ್ಲಿತ್ತು. ಅದನ್ನು ವರ್ಣನೆ ಮಾಡ್ತಾ ಯಾವ ಶಿಲ್ಪಿ ಇದನ್ನು ಕೆತ್ತಿಕೊಡ್ತಾನೆ ಅಂತ ಡಂಗೂರವನ್ನು ಹೊಡಿಸ್ತಾನೆ. ಹಲವಾರು ಜನ ಬಂದು ಅದರಂತೆ ಮಾಡೋದಕ್ಕೆ ಹೋಗ್ತಾರೆ, ಸಾಧ್ಯ ಆಗೋದಿಲ್ಲ. ಅದು ಹಾಗೆ ಕೆಲಸ ಅಲ್ಲಲ್ಲಿಗೆ ನಿಂತು ಬಿಡುತ್ತೆ. ಆಗ ಕೊನೆಗೆ ಬ್ರಹ್ಮದೇವನೇ ಶಿಲ್ಪಿಯ ವೇಷ ಧರಿಸ್ಕೊಂಡು ಬಂದು ತಾನು ಕೆತ್ತನೆ ಮಾಡಿಕೊಡೋದಾಗಿ 1 ತಿಂಗಳೊಳಗೆ ನಾನು ಮಾಡಿಕೊಡ್ತೀನಿ, ಆದರೆ ಕೆಲವೊಂದು ಷರತ್ತುಗಳಿದೆ, ಇದನ್ನು ನಾನು ಮಾಡುವಾಗ 1 ತಿಂಗಳ ಕಾಲ ಆಗತ್ತೆ, ಈ ಕೆತ್ತನೆ ಕೆಲಸ ಮುಗಿಯೋವರೆಗೂ ನಾನು ಒಂದು ಕೋಣೆಯಲ್ಲಿ ಇರ್ತೀನಿ, ಆ ಕೋಣೆಗೆ ಒಳಕ್ಕೆ ನೀವು ಯಾರೂ ಬರಬಾರ್ದು ಅಂತ ಒಂದು ಷರತ್ತನ್ನು ಹಾಕಿ ಒಂದು ಕೋಣೆಗೆ ಹೋಗ್ತಾನೆ. ಆ ಕೋಣೆಯಲ್ಲಿ ಪ್ರತಿದಿನ ಕೆತ್ತನೆಯ ಕೆಲಸ ಶಬ್ದ ಬರ್ತಾ ಇರುತ್ತೆ, ಯಾವುದೋ ಒಂದು ಕುಟ್ಟು 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 ಅನ್ನುವಂತಹ ಒಂದು ಶಬ್ದ ಬರ್ತಾ ಇರುತ್ತೆ. ಇಲ್ಲಿ ಕೆಲಸ ನಡೀತಾ ಇದೆ ಅಂತ ರಾಜ ಮತ್ತು ಇತರರಿಗೆ ಗೊತ್ತಾಗ್ತಾ ಇರುತ್ತೆ. ಹೀಗೆ ಕಳೆಯುತ್ತೆ ಒಂದು 25 ದಿನಗಳು. ಆ ನಂತರ 1-2 ದಿನಗಳಾದ್ರೂ ಶಬ್ದವೇನೂ ಬರಲ್ಲ. 26ನೇ ದಿನ 27ನೇ ದಿನ ಯಾವುದೇ ಒಂದು ಶಬ್ದ ಬರೋದಿಲ್ಲ. ಈಗ ರಾಜನಿಗೆ ಒಂದು ಸಂದೇಹ ಶುರುವಾಗುತ್ತೆ, ಏನಾಯಿತು ಇಲ್ಲಿ, ನಾನೇನೋ ಇವನು 1 ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಉತ್ಸವಗಳು ಎಲ್ಲವನ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ, ಎಲ್ಲ ತಯಾರಿ ಆಗಿಬಿಟ್ಟಿದೆ, ಇಲ್ಲಿ ನೋಡಿದ್ರೆ ಏನೂ ಶಬ್ದ ಬರ್ತಾ ಇಲ್ಲ, 25 ದಿನಗಳಾಯಿತು, 26 ಆಯಿತು, 27 ಆಯಿತು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ರಾಣಿ ಆ ದಿನ ರಾತ್ರಿ ಮೆಲ್ಲನೆ ಹೋಗಿ ಕೋಣೆಯ ಕಿಟಕಿಯನ್ನು ತೆಗೆದು ಬಿಡ್ತಾಳೆ. ಅಲ್ಲಿ ಬ್ರಹ್ಮದೇವನೇ ಕೆತ್ತನೆ ಮಾಡ್ತಾ ಇರೋದನ್ನು ನೋಡಿಬಿಡ್ತಾಳೆ. ಇದನ್ನು ಕಂಡಂತಹ ಬ್ರಹ್ಮ ತಕ್ಷಣ ಮಾಯವಾಗಿಬಿಡ್ತಾನೆ. ಆಮೇಲೆ ಕೋಣೆಯ ಬಾಗಿಲನ್ನು ತೆಗೆದು ನೋಡಿದ್ರೆ ಅವನು ಅಲ್ಲಿ ಒಂದು ವಿಗ್ರಹಗಳು ತಯಾರಿಯಾಗಿದೆ. ಆ ವಿಗ್ರಹಗಳಿಗೆ ಹೃದಯವನ್ನು ಸಹ ಇಟ್ಟುಬಿಟ್ಟಿದ್ದಾನೆ, ಅದಕ್ಕೆ ಪ್ರಾಣವಿದೆ. ಈಗ ಅಂತಹ ವಿಗ್ರಹಗಳು ತಯಾರಾಗಿದೆ, ಆದರೆ ಇನ್ನು ಕೈ ಕಾಲುಗಳೆಲ್ಲ ಸರಿಯಾದ ರೀತಿಯಲ್ಲಿ ಏನು ಕೆತ್ತನೆಗಳಾಗಿಲ್ಲ. ಹಾಗೆ ಕೆತ್ತಿರುವ ಭಾಗವೂ ಸಹ ಯಾವುದೂ ಸಮತಟ್ಟಾಗಿಲ್ಲ. ಈ ರೀತಿ ತಯಾರಾಗಿಬಿಟ್ಟಿದೆ. ಹಾಗಾಗಿ ಪೂರ್ಣವಾಗಿತ್ತು ಅಷ್ಟನ್ನೇ ಪ್ರತಿಷ್ಠಾಪನೆ ಮಾಡಲಾಯಿತು. ಎಷ್ಟು ಪೂರ್ಣವಾಗಿತ್ತೋ ಅದೇ ಇಂದು ನಾವು ದರ್ಶಿಸ್ತಾ ಇರುವಂತಹ ಮಹಾಪುಣ್ಯ ಕ್ಷೇತ್ರ ಪೂರಿ ಜಗನ್ನಾಥ ಸ್ವಾಮಿ. ಈ ಜಗನ್ನಾಥ ಸ್ವಾಮಿಯೇ ನೀಲಮಾಧವ ಅಂತ ಕರೆಯಲ್ಪಟ್ಟಿದ್ದಾನೆ. ಇದು 12 ವರ್ಷಗಳಿಗೊಮ್ಮೆ ಈ ವಿಗ್ರಹಗಳನ್ನು ಸಹ ಬದಲಾಯಿಸಲಾಗತ್ತೆ. ಇದು ಯಾಕೆ ಈ ರೀತಿ ಮಾಡಲಾಗತ್ತೆ, ಇಲ್ಲಿ ಜಗನ್ನಾಥನಿಗೆ ನೀಲಮಾಧವ ಅಂತ ಯಾಕೆ ಕರೆಯಲಾಗತ್ತೆ, ಹಾಗೆ ಪೂರಿ ಜಗನ್ನಾಥದಲ್ಲಿ ಪ್ರಸಾದವೂ ಸಹ ತುಂಬ ವಿಶೇಷ. ಇಲ್ಲಿ ಧ್ವಜವನ್ನು ವಿಶೇಷವಾಗಿ ಹೇಳಲಾಗತ್ತೆ. ಮೈಥೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೂರಿ ಜಗನ್ನಾಥ ಸ್ವಾಮಿ ಮುಂದಿನ ವಿಡಿಯೋದಲ್ಲಿ ಕೇಳೋಣಂತೆ. ನಾನು ನಾಗರತ್ನ ವೆಂಕಟೇಶ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ನಮ್ಮ ಮೈಥೋ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.